ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾವತ್ತು ಭೂತಾಯಿಗೆ ನಮಸ್ಕರಿಸುತ್ತಾ ಅತಿವೃಷ್ಟಿಯಿಂದಾಗಿ ನಮ್ಮ ಇಳಕಲ್ ತಾಲೂಕಿನಲ್ಲಿ ರೈತರು ಕಂಗಾಲಾಗಿದ್ದಾರೆ. ಆ ಒಂದು ನಿಟ್ಟಿನೊಳಗೆ ಸರ್ಕಾರಿ ಅಧಿಕಾರಿಗಳು ಸಮೀಕ್ಷೆ ಮಾಡಿದ್ದಾರೆ. ಎಷ್ಟು ಏನೋ ಹಾನಿಯಾದ ಏನೇನೋ ಬಗ್ಗೆ ಅವರು ಈ ಸಭೆಯೊಳಗೆ ಸ್ವಲ್ಪ ಹೇಳ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ಜೊತೆಗೆ ನಮ್ಮ ರೈತರು ಹೊಳದನ್ನು ತೊಳ್ಕೊಳ್ತೀವಿ, ಜೊತೆಗೆ ಲಿಖಿತ ಬಗ್ಗೆ ಕೂಡ ಕೊಡ್ತಿರ್ತಾರೆ. ಇಂಥ ತಾಲೂಕಿನ ಮಾತಾಡ್ತಾರೆ ಈಗ ನೀವು ಹೇಳಿ ಸರ್ ಹೊರದಾಗಿ ಇಲ್ಲ ಅವ್ರು ಹೇಳಿ ಅವ್ರು ಸರ್ಕಾರಕ್ಕೆ ಯಾಕಂದ್ರೆ ಇವತ್ತು ಮಟ್ಟಿಗೆ ಏನು ಕೊಟ್ಟಿದೆ ಕೆಲಸ ಏ ತಮ್ಮ ಚಲೋದಿಲ್ಲ ಇದು ಕೊಬ್ಬರಿ ಮತ್ತು ಒಬ್ಬರು ರೈತರಿಗೆ ಅಂದಾಜು ಎಷ್ಟು ಅಲ್ಲ ನಾವು ಹಾಕಿರಲ್ಲ ಅದು ಜಂಟಿ ಸಮೀಕ್ಷೆ ಪ್ರಕಾರ ಇದೆ ಮಾಹಿತಿ ಪ್ರಕಾರ ಈ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಏನಪ್ಪಾ ಅಂತಂದ್ರೆ ನೀವು ಎಲ್ಲರ 1700 ಆಗಿದೆ 2000 ಆಗಿದೆ ಅಂದ್ರೆ ನಾವು ಅದನ್ನ ಒಪ್ಪಂಗಿಲ್ಲ. ರೈತರು ನಮ್ಗೆ ರೈತರಿಗೆ ನ್ಯಾಯಯುತವಾದಂಥ ಪರಿಹಾರವನ್ನು ಕೊಡಬೇಕು. ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಯಾರ, ಒಂದು ಹೆಕ್ಟರ್ಗೆ ಅಂದರೆ 2.5 ಎಕರೆಗೆ 17,000 ರೂಪಾಯಿ ಘೋಷಣೆ ಮಾಡ್ಯಾರ. ಆ ರೊಕ್ಕ ಕೊಡೋಕ್ತಾ ಇರಲ್ಲ ನಮ್ಮ ಅಧಿಕಾರಿಗಳು. ನಮ್ಮ ಭಾಗದಾಗ ಜಂಟಿ ಸರ್ವೆ ಮಾಡಿರೋ ಏನೋ ಗೊತ್ತಿಲ್ಲ. ನಾವು ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಏನು ಕೊಡ್ತೀವಿ ಹಾಕೋತೆ ಅಂತಂದ್ರೆ ನೀವೆಲ್ಲರೂ 1,000 2,000 ಮಾಡಿದ್ರೆ ಹೊಳ್ಳಿ ವಾಪಸ್ ನಮ್ಗೆ ₹1 ರೂಪಾಯಿ ಸೇರಿಸಿ ಹೊಳ್ಳಿ ಸರ್ಕಾರಕ್ಕೆ ಚೆಕ್ ನಿಮ್ಗೆ ಹೊಳ್ಳಿ ವಾಪಸ್ ಮಾಡ್ತೀವಿ. ಆಮೇಲೆ ಸರ್ಕಾರದ ವಿರುದ್ಧ ಹೊಯ್ಕೊಳ್ಳುವಂಥ ಚಳವಳಿ ಇಟ್ಕೊಂತೀವಿ ಅಂತೇಳಿ. ಏನ್ರಿ 1700 2,000 ಕೊಡ್ತಾರೆ ಅಂದ್ರೆ ಏನು ರೈತರು ಏನು ಕಿಮ್ಮತ್ತಿಲ್ವಾ ಸರ್? ದಯವಿಟ್ಟು ನಮ್ಮ ಮನೆಯನ್ನ ಸರ್ಕಾರಕ್ಕೆ ಕಳಿಸ್ಬೇಕು. ಇಲ್ಲಾಂದ್ರೆ ನಾವು ಹೊಯ್ಕೊಳ್ಳೋ ಚಳವಳಿ ಮಾಡ್ತೀವಿ. ಸರ್ಕಾರದ ವಿರುದ್ಧ ನಮ್ಗೆ ನ್ಯಾಯಯುತವಾದಂಥ ಅಮೌಂಟನ್ನು ಕೊಡಬೇಕು. ಇಲ್ಲಿವರೆಗೆ ನಮ್ಮ ರೈತ ಬಸನಗೌಡ ಅವರು ನಮ್ಮ ಹಳೆದನ್ನು ತೋಡ್ಕೊಂಡ್ರು. ನಾವು ಮನವಿ ಪತ್ರವನ್ನು ರಾಜಶೇಖರ್ ಮನೆಯವರು ಮನವಿ ಪತ್ರ ಓದ್ಬೇಕು. ರೈತರ ಜಮೀನುಗಳಿದೆ, ಸ್ವಲ್ಪ ಕೆಲವು ಕಡಿಮೆ ಆಗಿದೆ, ಹಾನಿ ಸಂಭವಿಸುತ್ತದೆ. ಈ ಸರ್ವೆ ಮಾಡಿರೋ ಬಗ್ಗೆ ನಮಗೆ ಮಾಹಿತಿ ಇರುವುದಿಲ್ಲ. ಅವರೇ ಜಂಟಿ ಸಮೀಕ್ಷೆ ಮಾಡಿರಬೇಕು, ನಮಗೆ ಮಾಹಿತಿ ಇಲ್ಲ. ಅತಿ ಹೆಚ್ಚಾಗಿದೆ, ಮತ್ತೆ ಸರ್ವೆ ಮಾಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂತೀವಿ. ದಿನನಿತ್ಯ ಪತ್ರಿಕೆಯಲ್ಲಿ ಬರೋ 60% ಹೆಚ್ಚಾಗಿದೆ. ನಮ್ಮ ಮಾಹಿತಿ ಪ್ರಕಾರ ಅಷ್ಟೇ ಗೊತ್ತು. ನಮ್ಮ ಜಮೀನುಗಳಿಗೆ ಬಂದು ಅವರು ಮತ್ತೆ ರೀ ಸರ್ವೆ ಮಾಡಬೇಕಾಗಿ ತಮ್ಮಲ್ಲಿ ಈ ಮುಖಾಂತರ ಕೋರ್ಕೊಳ್ತೀವಿ. ಮುಖ್ಯಮಂತ್ರಿಗಳಾದಂಥವರು ಪ್ರತಿ ಹೆಕ್ಟರಿಗೆ 17,000 ರೂಪಾಯಿ ಅತಿವೃಷ್ಟಿ ಹಣವನ್ನು ಘೋಷಣೆ ಮಾಡಿರುತ್ತಾರೆ. ಆದ್ರೆ ವಿಪರ್ಯಾಸ ಏನಪ್ಪ ಅಂದ್ರೆ ನಮ್ಮ ಇಳಕಲ್ ತಾಲೂಕಿನೊಳಗೆ ಉದಾಹರಣೆಗೆ ಜಂಬಲ್ದಿನಿ ಪಂಚಾಯತಿ ಒಳಗೆ ನೋಟಿಸ್ ಬೋರ್ಡಿಗೆ ಅಂಟಿಸ್ಯಾರಂತ. ಏನಪ್ಪ ಅಂತಂದ್ರೆ ಕೇವಲ 10 ಗುಂಟೆ 15 ಗುಂಟೆ ಈ ರೀತಿ 6 ಗುಂಟೆ ನಷ್ಟವನ್ನು ಮಾಡಿದ್ದಾರೆ. 1700 1,900 ಈ ರೀತಿ ಹಣ ರೈತರಿಗೆ ಕೊಡ್ತಾರಂತ ಒಬ್ಬ ರೈತರಿಗೆ. ಆದ್ರೆ ಇದು ಎಂಥ ವಿಪರ್ಯಾಸ ನೋಡ್ರಿ. ನಮ್ಗೆ ಇಷ್ಟು ಹಣ ತೊಗೊಂಡು ನಾವು ಏನು ಮಾಡ್ಬೇಕಂತ ನಮ್ಗೆ ಎಲ್ಲಿ ಇಡ್ಬೇಕನ್ನೋದು ತಿಳಿಯಕತ್ತಿಲ್ಲ. ಆ ರೊಕ್ಕ ಎಲ್ಲಿ ಇಡ್ಬೇಕು 1,000 ರೂಪಾಯಿ ಅಂತೇಳಿ ನೋಡ್ರಿ. ಈಗ ನಾವು ಅವ್ರು ಏನಾರ ಸರ್ಕಾರ ಈ ಕೂಡಲೇ ನಮ್ಮ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳು ಅದನ್ನು ಚೇಂಜ್ ಮಾಡಿ ನಮ್ಮ ರೈತರಿಗೆ ಪೂರಾ ಸರ್ವೆ ಮಾಡ್ಕೋಬೇಕು. ಇನ್ನೊಂದು ಸಲ ಸರ್ವೆ ಮಾಡಿಕೊಂಡು ನ್ಯಾಯಯುತವಾದಂಥ ಹಣವನ್ನು ನಮ್ಮ ರೈತರ ಖಾತೆಗೆ ಜಮಾ ಮಾಡಿಲ್ಲಪ್ಪ ಅಂತಂದ್ರೆ ಅವ್ರು ಕಳಿಸಿರುವಂತಕ್ಕಂಥ 1,1700 ರೂಪಾಯಿ ರೊಕ್ಕದ ಜೊತೆಗೆ ನಮ್ಮದು 100 ರೂಪಾಯಿ ಸೇರಿಸಿ ಒಳ್ಳೆ ಸರ್ಕಾರಕ್ಕೆ ಕೊಟ್ಟು ನಾವು ಸರ್ಕಾರದ ವಿರುದ್ಧ ಲಾಭ ಹೊಯ್ಕೊಡುವಂಥ ಚಳವಳಿಯನ್ನು ನಮ್ಮ ಇಳಕಲ್ ತಾಲೂಕಿನಲ್ಲಿ ಹಮ್ಮಿಕೊಳ್ಬೇಕಾಗುತ್ತದೆ. ಅದಕ್ಕೆ ಸರ ತಾವು ದಯವಿಟ್ಟು ಮೇಲಾಧಿಕಾರಿಗಳಿಗೆ ಈ ವಿಷಯನ ಗಮನಕ್ಕೆ ತೊಗೊಂಬಂದು ಶೀಘ್ರವೇ ನಮ್ಮ ರೈತರಿಗೆ ನ್ಯಾಯ ಒದಗಿಸುವಂತಕ್ಕಂಥ ಕೆಲಸ ಮಾಡಿರಿ ಅಂತೇಳಿ ಈ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ.